ಈಗ ನಿಮ್ಮ ಸಭೆ ಕರೆದಿಲ್ಲ ಅಂತಂದ್ರೆ ನಿಮ್ಮ ಕಡೆಯಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ, ನಿಮ್ಮ ಸ್ಟ್ಯಾಂಡ್ ಕ್ಲಿಯರ್ ಇದೆ, ನಿಮ್ದು ಯಾವುದು ಗೊಂದಲ ಇಲ್ಲ ಅಂತ ಅರ್ಥ. ಇದ್ರೂ ಇರ್ಬೋದು. ಅಥವಾ ಅಭ್ಯರ್ಥಿಯನ್ನು ಬದಲಾವಣೆ ಮಾಡ್ತೀವಿ, ಈ ಎಲ್ಲ ಸಮ್ಮತ ಬೇರೆ ಅಭ್ಯರ್ಥಿಯನ್ನು ಬದಲಾವಣೆ ಮಾಡ್ಬೋದು ಅಂತ ಸೂಚನೆ ಬರ್ತಿದೆ ಸರ್. ಯಾವ ಥರ ಇದು ಮೆಸೇಜ್? ಅಲ್ಲ, ನನಗೆ ಅವ್ರು ಕರೆದೇ ಇಲ್ಲ, ನಾನು ನಿಮ್ಗೇನು ಹೇಳೋಕ್ಕಾಗುತ್ತೆ? ನಾನು ಒಂದು ಮಾತು ಹೇಳಿದ್ದೀನಿ ನಿಮ್ಗೆ, ಮೊದಲಿಂದ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೀನಿ. ಆ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ. ಪಕ್ಷ ದೊಡ್ಡದು, ಅದಾದಮೇಲೆ ನಾವೆಲ್ಲ ಪಕ್ಷಕ್ಕೆ ಗೌರವ ಕೊಡಬೇಕು. ಪಕ್ಷ ಏನು ತೀರ್ಮಾನ ಕೊಡ್ತದೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಿದ್ದೀನಿ. ಆ ಸ್ಟ್ಯಾಂಡಲ್ಲೇ ನಾನು ಇದ್ದೇನೆ ಸರ್. ಒಂದು ವೇಳೆ ನಿಮ್ಮ ಬಣ ಅಥವಾ ಆ ಬಣದ ಅಭ್ಯರ್ಥಿ ಹೊರತುಪಡಿಸಿ ಮೂರನೇವರು ಯಾರಾದರೂ ಬಂದರೂ ಕೂಡ ಕೆಲಸ ಮಾಡ್ತೀರಿ? ಅದು ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟ ಮೇಲೆ ನಾವು ಯಾವುದೂ ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ನನ್ನ ಮನವಿಯನ್ನು ನಾನು ಅವರಿಗೆ ತಿಳಿಸ್ತೇನೆ. ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬ ಹೊತ್ತು ನೀವು ಬೆಳಗ್ಗೆಯಿಂದ ಕಾತಿದ್ರಿ. ತಮಗೆ ಧನ್ಯವಾದಗಳು. ಈಗ ಡಿಲೇ ಆದರೆ ಅಭ್ಯರ್ಥಿ ಆಯ್ಕೆ ಮಾಡೋದು ಪ್ರಚಾರ ಪರಿಣಾಮ ಬೀರಲ್ವಾ ಫಲಿತಾಂಶದ ಮೇಲೆ? ಅದು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಕಷ್ಟ ಸುಖ ನೋಡ್ಕೊಂತಾರೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.